ಪೊಲೀಸರು ತಣಿಸಂದ್ರದಲ್ಲಿ ಮನೆಗಳನ್ನ ತೆರವು ಮಾಡುವ ಕಾರ್ಯಾಚರಣೆಯ ಭರದಲ್ಲಿ ಎಷ್ಟು ಅಮಾನವೀಯವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪವೂ ಕೂಡ ಕನಿಕರ ತೋರಿಸದೆ ಆ ಮನೆಗಳನ್ನ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ತಂದೆಯ ದಾಖಲೆಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಪೊಲೀಸರು ಸಮಯ ಕೊಡಲಿಲ್ಲ. ತಂದೆ ಸತ್ತಿಲ್ಲ ಅಲ್ವಾ, ಸುಮ್ಮನೆ ಹೋಗು ಅಂತೇಳಿ ಪೊಲೀಸರು ಎಷ್ಟು ದೌಲತ್ತಿನಿಂದ ಮಾತಾಡಿದ್ರು ಗೊತ್ತಾ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ತಂದೆ ನಡೆಸ್ತಾ ಇದ್ದಾರೆ. ತಂದೆಗೆ ಮನೆ ಧ್ವಂಸ ಮಾಡಿದ ವಿಚಾರ ಮಗಳು ತಿಳಿಸಿಲ್ಲ. ನಮ್ಮಪ್ಪ ತೀರ್ಕೊಂಡು 1 ವರ್ಷ ಆಗಿದೆ, ನಮ್ಮ ಅಮ್ಮ ತೀರ್ಕೊಂಡಿದ್ದಾರೆ, ಅಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೆಣ್ಮಗಳ ತಾಯಿ ತೀರ್ಕೊಂಡಿದ್ದಾರೆ, 1 ವರ್ಷ ಆಗಿದೆ. ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲಿ? ರಿಪಬ್ಲಿಕ್ ಕನ್ನಡದಲ್ಲಿ ನೊಂದ ಮಗಳು ಕಣ್ಣೀರು ಹಾಕಿದ್ದಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಮಾತ್ರ ಆ ತಂದೆಯ ದಾಖಲೆಯನ್ನು ಕೂಡ ತೆಗೆದುಕೊಳ್ಳೋದಕ್ಕೂ ಸಮಯವನ್ನ ಕೊಡಲಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಅಸಹಾಯಕತೆಯಿಂದ ಮಾತಾಡ್ತಾ ಕಣ್ಣೀರಿಟ್ಟಿದ್ದಾಳೆ. ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಎಲ್ಲಾ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನ ನಂಬಿಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂತದ್ದು. ಮತ್ತೊಂದು, ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಅವರು. ಅವ್ರು ನಮ್ ಜೊತೆ ಇದ್ದಾರೆ, ಕೇಳೋಣ ಏನಾಯ್ತು, ತಂದೆದ್ ಏನಾಯ್ತು ಅಂತ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ, 1 ವರ್ಷ ಇಂದ ಲೆನ್ಸ್ ಪ್ರಾಬ್ಲಮ್. ಅವ್ರು ಸೀರಿಯಸ್ ಐತೆ. ಇವಾಗ ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನ್ ಹೇಳ್ತಾ ಐತೆ, ಬೆಳಿಗ್ಗೆ ಪೊಲೀಸ್ ಅವ್ರು ಬಂದು ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನ್ ತೀರೋಗ್ ಬಿಟ್ಟಿಲ್ಲ ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನ್ ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳ್ಸಿಲ್ಲ ನಮ್ಗೆ ಮನೆ ಹತ್ರ. ಬಂದಿ ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮ್ಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯ್ತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗ್ಬೇಕು? ಬೋರಿಂಗ್ ಅಲ್ಲಿ ಅಡ್ಮಿಟ್ ಮಾಡಿದೀರಾ? ನಿಮ್ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲೇ ಇದ್ದಾರೆ. ಸೀರಿಯಸ್ ಆಗ್ಬಿಟ್ 50 ಆಗೈತೆ ಇವಾಗ ನಾನು ಇಲ್ಲಿ ಬಂದು ಅಲ್ಲಿ ಹೋಗಿ ಬಂದು ತಿರ್ಗಾ ಇಲ್ಲಿ ಬಂದಿದ್ದು. ಯಾರು ಫೋನ್ ಮಾಡಿದ್ದು ಬಂದೈತೆ ಬನ್ನಿ ಅಂತ. 20 ವರ್ಷ ಆಯ್ತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ತರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ತರ ಮನೆಯೆಲ್ಲ ಹೊಡೆದಿದ್ದಾರೆ ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ತರ ಹೇಳಿದ್ರೆ ನಮ್ಮಪ್ಪ ಅಲ್ಲಿ ತೀರೋಗ್ಬಿಡ್ತಾರೆ. ಏನ್ ಹೇಳಿಲ್ಲ ನಾನು. ನಮ್ ತಂಗಿ ಅಲ್ಲಿ ಹೋಗೈತೆ, ಡಾಕ್ಟರ್ ಏನ್ ಕೊಡ್ತಾ ಇಲ್ಲ. ಹಾರ್ಟ್ ಬೀಟ್ 50 ಆಗೈತೆ ನಿಮ್ದು. ಸೀರಿಯಸ್, ಫುಲ್ ಸೀರಿಯಸ್ ಐತೆ ನಮ್ಮಪ್ಪ. ನಾನು ಇವಾಗ ಎಲ್ಲಿ ಹೋಗ್ಬೇಕು? 3 ವರ್ಷ 4 ವರ್ಷ ಎಲ್ಲಿ ಹೋಗ್ಬೇಕು? ಸಾಯಂಕಾಲ ಬೆಳಿಗ್ಗೆ 7 ಗಂಟೆಗೆ ಇದು ಈ ತರ ಆಗಿದ್ದು ನೋಡಿ. ಸಾಮಾನು ಎಲ್ಲ ಇಲ್ಲಿ ಐತೆ. ಯಾರ್ ಮನೆ ಕೊಡ್ತಾರೆ ಇವಾಗ? ಎಲ್ಲಿ ಹೋಗಿ ಮಲ್ಕೋಬೇಕು ನಾನು? ನಿಮ್ ಮನೆಗೆ ಕಷ್ಟ ಆಗಿ ನೀವು ಹಿಂಗ್ ಸುಮ್ನೆ ಇರ್ತೀರಾ? ಅರ್ಥ ಮಾಡ್ಬೇಕು ಮೇಡಮ್. ಯಾರನ್ನ ಆಗ್ಲಿ ಅರ್ಥ ಮಾಡಿ, ಕಷ್ಟಕ್ಕೆ ಸುಖಿ ಕಷ್ಟ ಏನ್ ಗೊತ್ತಾಗಬೇಕು ಹೋಗಿ ಜನಗೆ. MLA ಆಗ್ಲಿ ಏನನ್ನಾಗ್ಲಿ ನಮ್ಗೆ ಏನ್ ಬೇಕಾಗಿಲ್ಲ. ಇವಾಗ ನಾನು ಏನ್ ಮಾಡ್ಬೇಕು ಆ ತರ ನೀವು ಹೇಳಿ ಅಷ್ಟೇ. ನಮ್ಗೆ ಎಷ್ಟ್ ಜನ ಬರ್ದಾಯ್ತು ಬೆಳಿಗ್ಗೆಯಿಂದ ಬರೀ ನ್ಯೂಸ್. ಏನ್ ಹೆಲ್ಪ್ ಮಾಡಿದ್ದು ಬೆಳಿಗ್ಗೆಯಿಂದ? ನೀವು ಇಲ್ಲಿ ಬನ್ನಿ, ಸ್ವಲ್ಪ ಟೈಮ್ ನೀರ್ ಕುಡಿ, ಊಟ ಕೊಡಿ, ಏನು ಇಲ್ಲ. ಏನ್ ಮಾಡ್ಬೇಕು ಇವಾಗ? ನಾನು ಏನು ಮಾಡಲ್ಲ. ಸೊ ಇದು ಇಲ್ಲಿರುವಂತಹ ಮನೆ ಕಳೆದುಕೊಂಡವರ ಒಂದು ಬೇಸರದ ನುಡಿ. ಯಾಕಂದ್ರೆ ಯಾವುದೇ ಒಂದು ಮುನ್ಸೂಚನೆಯನ್ನ ನೋಟಿಸ್ ನ ಕೊಡದೆ ಏಕಾಏಕಿ ಈ ರೀತಿ ಮನೆಗಳನ್ನ ತೆರವು ಮಾಡಿದ್ದಾರೆ. ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಡಾಕ್ಯುಮೆಂಟ್ಸ್ ಎತ್ಕೊಂತೀವಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇನ್ನು ಬದುಕಿದಾರಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಬೆಳಗಿನಿಂದ ಯಾವ ಶಾಸಕರು ಅಥವಾ ಯಾವ ರಾಜಕಾರಣಿನೂ ಕೂಡ ಇಲ್ಲಿ ತನಕ ಬಂದು ನಮ್ ಕಷ್ಟವನ್ನ ಕೇಳಿಲ್ಲ. ನಡು ಬೀದಿಯಲ್ಲಿ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ನಮ್ದಾಗಿದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೊಲೀಸರು ತಣಿಸಂದ್ರದಲ್ಲಿ ಮನೆಗಳನ್ನ ತೆರವು ಮಾಡುವ ಕಾರ್ಯಾಚರಣೆಯ ಭರದಲ್ಲಿ ಎಷ್ಟು ಅಮಾನವೀಯವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪವೂ ಕೂಡ ಕನಿಕರ ತೋರಿಸದೆ ಆ ಮನೆಗಳನ್ನ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ತಂದೆಯ ದಾಖಲೆಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಪೊಲೀಸರು ಸಮಯ ಕೊಡಲಿಲ್ಲ. ತಂದೆ ಸತ್ತಿಲ್ಲ ಅಲ್ವಾ, ಸುಮ್ಮನೆ ಹೋಗು ಅಂತೇಳಿ ಪೊಲೀಸರು ಎಷ್ಟು ದೌಲತ್ತಿನಿಂದ ಮಾತಾಡಿದ್ರು ಗೊತ್ತಾ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ತಂದೆ ನಡೆಸ್ತಾ ಇದ್ದಾರೆ. ತಂದೆಗೆ ಮನೆ ಧ್ವಂಸ ಮಾಡಿದ ವಿಚಾರ ಮಗಳು ತಿಳಿಸಿಲ್ಲ.
ನಮ್ಮಪ್ಪ ತೀರ್ಕೊಂಡು 1 ವರ್ಷ ಆಗಿದೆ. ನಮ್ಮ ಅಮ್ಮ ತೀರ್ಕೊಂಡಿದ್ದಾರೆ. ಅಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೀವನ್ ಮರಣ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೆಣ್ಮಗಳ ತಾಯಿ ತೀರ್ಕೊಂಡಿದ್ದಾರೆ. 1 ವರ್ಷ ಆಗಿದೆ. ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲಿ? ರಿಪಬ್ಲಿಕ್ ಕನ್ನಡದಲ್ಲಿ ನೊಂದ ಮಗಳು ಕಣ್ಣೀರ್ ಹಾಕಿದ್ದಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಮಾತ್ರ ಆ ತಂದೆಯ ದಾಖಲೆಯನ್ನು ಕೂಡ ತೆಗೆದುಕೊಳ್ಳೋದಕ್ಕೂ ಸಮಯವನ್ನ ಕೊಡ್ಲಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಅಸಹಾಯಕತೆಯಿಂದ ಮಾತಾಡ್ತಾ ಕಣ್ಣೀರಿಟ್ಟಿದ್ದಾಳೆ. ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಎಲ್ಲಾ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನ ನಂಬ್ಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂತದ್ದು. ಮತ್ತೊಂದು, ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಅವರು. ಅವ್ರು ನಮ್ ಜೊತೆ ಇದ್ದಾರೆ, ಕೇಳೋಣ ಏನಾಯ್ತು, ತಂದೆದ್ ಏನಾಯ್ತು ಅಂತ. ನಮ್ಮಪ್ಪ ಆಸ್ಪತ್ರೆ ಇದ್ದಾರೆ ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ. 1 ವರ್ಷ ಇಂದ ಲೆನ್ಸ್ ಪ್ರಾಬ್ಲಮ್ ಅವ್ರು ಸೀರಿಯಸ್ ಐತೆ. ಇವಾಗ ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನ್ ಹೇಳ್ತಾ ಐತೆ, ಬೆಳಿಗ್ಗೆ ಪೊಲೀಸ್ ಅವ್ರು ಬಂದಿಲ್ಲ. ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನ್ ತೀರೋಗ್ ಬಿಟ್ಟಿಲ್ಲ ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನ್ ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳ್ಸಿಲ್ಲ ನಮ್ಗೆ ಮನೆ ಹತ್ರ. ಬಂದು ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮ್ಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯ್ತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗ್ಬೇಕು? ಬೌರಿಂಗ್ ಅಲ್ಲಿ ಅಡ್ಮಿಟ್ ಮಾಡಿದೀರಾ? ನಿಮ್ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲಿ ಇದ್ದಾರೆ. ಸೀರಿಯಸ್ ಹಾರ್ಟ್ಬಿಟ್ 50 ಆಗೈತೆ ಇವಾಗ ನಾನು ಇಲ್ಲಿ ಬಂದು ಅಲ್ಲಿ ಹೋಗಿ ಬಂದಿದ್ದು. ತಿರ್ಗಾ ಇಲ್ಲಿ ಬಂದಿದ್ದು. ಯಾರು ಫೋನ್ ಮಾಡಿದ್ದು ಬಂದೈತೆ ಬನ್ನಿ ಅಂತ. 20 ವರ್ಷ ಆಯ್ತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ತರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ತರ ಮನೆಯೆಲ್ಲ ಹೊಡೆದಿದ್ದಾರೆ ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ತರ ಹೇಳಿದ್ರೆ ನಮ್ಮಪ್ಪ ಅಲ್ಲಿ ತೀರೋಗ್ಬಿಡ್ತಾರೆ. ಏನ್ ಹೇಳಿಲ್ಲ ನಾನು. ನಮ್ ತಂಗಿ ಅಲ್ಲಿ ಹೋಗೈತೆ. ಡಾಕ್ಟರ್ ಏನ್ ಕೊಡ್ತಾ ಇಲ್ಲ. ಹಾರ್ಟ್ ಬೀಟ್ 50 ಆಗೈತೆ ನಿಮ್ದು. ಸೀರಿಯಸ್, ಫುಲ್ ಸೀರಿಯಸ್ ಐತೆ ನಮ್ಮಪ್ಪ. ನಾನು ಇವಾಗ ಎಲ್ಲಿ ಹೋಗ್ಬೇಕು? 3 ವರ್ಷ 4 ವರ್ಷ ಎಲ್ಲಿ ಹೋಗ್ಬೇಕು? ಸಾಯಂಕಾಲ ಬೆಳಿಗ್ಗೆ 7 ಗಂಟೆಗೆ ಈ ತರ ಆಗಿದ್ದು. ನೋಡಿ ಸಾಮಾನು ಎಲ್ಲ ಇಲ್ಲಿ ಐತೆ. ಯಾರ ಮನೆ ಕೊಡ್ತಾರೆ ಇವಾಗ? ಎಲ್ಲಿ ಹೋಗಿ ಮಲ್ಕೋಬೇಕು ನಾನು? ನಿಮ್ ಮನೆಗೆ ಕಷ್ಟ ಆದ್ರೆ ನೀವು ಹಿಂಗ್ ಸುಮ್ನೆ ಇರ್ತೀರಾ? ಅರ್ಥ ಮಾಡ್ಬೇಕು ಮೇಡಮ್. ಯಾರನ್ನ ಆಗ್ಲಿ ಅರ್ಥ ಮಾಡಿ, ಕಷ್ಟಗೆ ಸುಖಿ ಕಷ್ಟ ಏನ್ ಗೊತ್ತಾಗಬೇಕು ಆಗ ಜನಗೆ. MLA ಆಗ್ಲಿ ಏನನ್ನಾಗ್ಲಿ ನಮ್ಗೆ ಏನ್ ಬೇಕಾಗಿಲ್ಲ. ಇವಾಗ ನಾನು ಏನ್ ಮಾಡ್ಬೇಕು ಆತ ನೀವು ಹೇಳಿ ಅಷ್ಟೇ. ನಮ್ಗೆ ಎಷ್ಟ್ ಜನ ಬರ್ದಾಯ್ತು ಬೆಳಿಗ್ಗೆಯಿಂದ ಬರೀ ನ್ಯೂಸ್. ಏನ್ ಹೆಲ್ಪ್ ಮಾಡಿದ್ದು ಬೆಳಿಗ್ಗೆಯಿಂದ? ನೀವು ಇಲ್ಲಿ ಬನ್ನಿ, ಸ್ವಲ್ಪ ಟೈಮ್ ನೀರ್ ಕೊಡಿ, ಊಟ ಕೊಡಿ, ಏನು ಇಲ್ಲ. ಏನ್ ಮಾಡ್ಬೇಕು ಇವಾಗ? ನಾನು ಏನು ಮಾಡಲ್ಲ.